शील शील गुण तैरते निमेष शील गुण बांध डोर करो मगधीर खास दास की आस बस श्वास श्वास परवास दास करो मत दास को दास का दास ना तो सुर सुख चाहता शिव सुख की न चाह भगवती सर्वगुणे सदा होवे मम वरदान भगवती सर्वगुणे सदा होवे मम वरदान। ಆಚಾರ್ಯ ಭಗವಾನ್ ಶ್ರೀ ವಿದ್ಯಾಸಾಗರ ಮುನಿ ಮಹಾರಾಜರು ಸ್ತುತಿ ಶತಕವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿಯ ಆಯ್ದ ಪದ್ಯಗಳನ್ನು ಲಘು ಸ್ವಯಂಭೂ ಸ್ತೋತ್ರದಂತೆ ನಾವು ಅಧ್ಯಯನ ಮಾಡಲಿಕ್ಕೆ ತಗೊಂಡಿದ್ದೇವೆ. ಆ ಪದ್ಯಗಳ ಅನುಸಾರ ಮೊದಲಿನ 23 ಜನ ತೀರ್ಥಂಕರರ ಸ್ವಲ್ಪ ಗುಣಗಾನವನ್ನು, ಅವರ ಬಗ್ಗೆ ಸ್ವಲ್ಪ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಈಗ ಅದೇ ಕ್ರಮದಲ್ಲಿ ಕೊನೆಯ ತೀರ್ಥಂಕರರಾದಂತಹ ಮಹಾವೀರ ಪ್ರಭುಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವುದಿದೆ. ಆಚಾರ್ಯ ಭಗವಂತರು ಅವರನ್ನು ಹೇಗೆ ಸ್ತುತಿ ಮಾಡಿದ್ದಾರೆ ಅನ್ನೋದನ್ನ ಅವರ ಅಕ್ಷರಗಳಿಂದ ನೋಡುವ ಪ್ರಯತ್ನವನ್ನು ಮಾಡೋಣ. ನೀರ ನಿಧೀಶೆ ಧೀರ ಹೋ वीर बने गंभीर पूर्ण तय कर पालिया भव सागर का तीर अधीर हो धीर दो सहन करो सब चीर चीर कर चिर अंतर की तस्वीर चीर चीर कर चिर अंतर की तस्वीर. ಕೊನೆಯ ತೀರ್ಥಂಕರರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವುದಿದೆ. ನಾವು ಯಾರ ಶಾಸನದಲ್ಲಿದ್ದೇವೆ? ಮಹಾವೀರ ಪ್ರಭುಗಳ ಶಾಸನದಲ್ಲಿದ್ದೇವೆ. ನಮ್ಮ ಶಾಸಕರು ಯಾರು ಅಂತಂದ್ರೆ ಮಹಾವೀರ ಪ್ರಭುಗಳು. ಅವರ ಉಪಕಾರದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಒಂದಿಷ್ಟು ಏನಾದರೂ ನಮಗೆ ದಿನವಾಣಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಅದು ಅವರ ವಚನಗಳೇ ಆಗಿವೆ. ಒಂದಿಷ್ಟು ಯಾರಾದರೂ ಧರ್ಮದ ಆಚರಣೆಯಲ್ಲಿದ್ದಾರೆ ಅಂತಂದ್ರೆ ಅದು ಮಹಾವೀರ ಸ್ವಾಮಿಗಳ ಅನುಕಂಪೆಯೇ ಆಗಿದೆ. ಹಾಗಾಗಿ ನಾವು ಅವರ ಶಾಸನದಲ್ಲಿದ್ದೇವೆ. ಎಲ್ಲಿಯವರೆಗೆ ಅವರ ಶಾಸನ ಇರುವುದು ಅಂತಂದ್ರೆ ಎಲ್ಲಿಯವರೆಗೆ ಮುಂದಿನ ತೀರ್ಥಂಕರ ಬರುವುದಿಲ್ಲ ಅಲ್ಲಿಯವರೆಗೆ ಮಹಾವೀರರ ಶಾಸನ ಇರುವುದು. ಇನ್ನು ಅದು ಅನುಷ್ಠಾನ ರೂಪದಿಂದ ಪಂಚಮ ಕಾಲ ಮುಗಿಯುವವರೆಗೆ ಇರ್ತದೆ. ಆದರೆ ಮುಂದಿನ ತೀರ್ಥಂಕರ ಬರುವವರೆಗೆ ಹಿಂದಿನವರದೇ ಶಾಸನ ಇರ್ತದೆ ಅನ್ನೋದು ಕೂಡ ಒಂದು ಮುಖ್ಯವಾದ ವಿಷಯ ಇದೆ. ಹಾಗಾಗಿ ಇಲ್ಲಿ ನೀರ ನಿಧೀಶೆ ಧೀರ ಹೋ ವೀರ ಬನೆ ಗಂಭೀರ್ ಅಂತ ಹೇಳಿದ್ದಾರೆ. ನೀರ್ ಅಂದ್ರೆ ನೀರು, ಜಲರಾಶಿ. ನೀರ ನಿಧಿ, ನಿಧಿ ಅಂತಂದ್ರೆ ಜಲದ ಭಂಡಾರ. ನೀರ ನಿಧೀಶೆ ಧೀರ್ ಹೋ, ಜಲದ ರಾಶಿ ಯಾವುದಿದೆ ಅತ್ಯಂತ ಎಲ್ಲೂ ಕೂಡ ಅದರ ಸಂಖ್ಯೆ ಎಷ್ಟು ಅಂತ ಹೇಳಲಿಕ್ಕಾಗದಂತಹ ಜಲರಾಶಿ ಯಾವುದು ಅಂತಂದ್ರೆ ಸಾಗರ, ಸಮುದ್ರ. ಅದನ್ನ ನೀರಿನ ನಿಧಿ ಅಂತ ಕರೀತಾರೆ. ಆ ಯಾವುದು ನಿಧಿಗಳ ಆಗರವಾಗಿದೆಯೋ ಅದನ್ನೂ ಕೂಡ ನೀರನಿಧಿ ಅಂತ ಕರೀತಾರೆ. ಸಮುದ್ರವನ್ನ ರತ್ನಾಕರ ಅಂತ ಕರೀತಾರೆ. ರತ್ನಗಳ ಆಕರ, ಎಲ್ಲ ವಜ್ರ ವೈಢೂರ್ಯ ಮಣಿಗಳ ಆಕರ ಯಾವುದು ಅಂತಂದ್ರೆ ಸಮುದ್ರ ಇದೆ. ಸಮುದ್ರದಲ್ಲಿ ಎಲ್ಲಾ ರತ್ನಗಳು ಸಿಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದನ್ನ ರತ್ನಾಕರ ಅಂತ ಕರೀತಾರೆ. ಅದಕ್ಕಾಗಿ ಇಲ್ಲಿ ನೀರನಿಧಿ ಅಂತಂದ್ರೆ ಜಲಸಾಗರ. ಜಲಸಾಗರಕ್ಕಿಂತಲೂ ಧೀರನಾಗಿರುವೆ ನೀನು. ಜಲದ ಸಾಗರ, ಸಾಗರ ಯಾವುದರಿಂದಲಾದರೂ ಕಂಪಾಯಮಾನಗೊಳ್ಳುವುದೇನು? ಚಂಡಮಾರುತಕ್ಕೆ ಸಮುದ್ರ ಅಂಜುವುದೇನು? ಇಲ್ಲ. ಭೂಕಂಪಗಳಿಗೆ ಸಮುದ್ರ ಅಂಜುವುದೇನು? ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ನದಿಗಳು ಬಂದು ಸಮುದ್ರವನ್ನ ಸೇರ್ತವೆ. ನೀರು ಹೆಚ್ಚು ಬರ್ತಾ ಇದೆ ಅಂತ ಸಮುದ್ರ ಅಂಜುವುದೇನು? ಇಲ್ಲ. ಹಾಗಾಗಿ
ನೀವು ಮಹಾವೀರ ಪ್ರಭುಗಳೇ ನೀರ ನಿಧೀಶೆ ಧೀರ್ ಹೋ, ಆ ನೀರಿನ ಸಾಗರ ಜಲಸಾಗರಕ್ಕಿಂತಲೂ ತಾವು ಧೀರರಾಗಿದ್ದೀರಿ, ವೀರರಾಗಿದ್ದೀರಿ, ಸೌಮ್ಯರಾಗಿದ್ದೀರಿ. ವೀರ ಬನೆ ಗಂಭೀರ್, ಮತ್ತು ನಿಮ್ಮ ಧೀರತೆಯಿಂದ ನಿಮ್ಮ ವಿವೇಕ ಶಕ್ತಿಯಿಂದ ನೀವು ವೀರರಾಗಿದ್ದೀರಿ. ವೀರ ಬನೆ ಗಂಭೀರ್, ವೀರರಾಗಿದ್ದೀರಿ ಮತ್ತು ಗಂಭೀರರಿದ್ದೀರಿ. ಗಂಭೀರ ಅಂತಂದ್ರೆ ಇಲ್ಲಿ ಏನ್ ಅರ್ಥ ಬರ್ತದೆ? ಸಾಮಾನ್ಯವಾಗಿ ನಾವು ಗಂಭೀರ ಅಂತಂದ್ರೆ ಏನ್ ಅರ್ಥ ಮಾಡ್ಕೋತೇವೆ? ಸೈಲೆಂಟ್ ಆಗಿ ನೆಟ್ಟಗೆ ಕುಳಿತುಕೊಳ್ಳುವವರನ್ನ ಗಂಭೀರರು ಅಂತ ತಿಳ್ಕೊಂಡಿರ್ತೇವೆ. ಮುಖದಲ್ಲಿ ನಗು ಇರೋದಿಲ್ಲ, ಏನೂ ಇರೋದಿಲ್ಲ, ಸೀರಿಯಸ್ ಆಗಿರ್ತಾರೆ, ಅವರನ್ನ ಗಂಭೀರರು ಅಂತ ತಿಳ್ಕೊಂಡಿರ್ತೇವೆ. ಇದು ಗಂಭೀರದ ಅರ್ಥ ಅಲ್ಲ. ಗಂಭೀರ, ಗಂ ಅಂದ್ರೆ ಪಾಪ, ಭೀರ ಅಂತಂದ್ರೆ ಭಯಭೀತ. ಪಾಪದಿಂದ ಯಾರು ಭಯಭೀತರಾಗಿದ್ದಾರಲ್ಲ ಅವರನ್ನ ಗಂಭೀರ ಅಂತ ಕರೀತಾರೆ. ಅರ್ಥ ಆಯ್ತಾ? ಗಮ್ ಅಂದ್ರೆ ದುಃಖ, ಕರ್ಮ, ಪಾಪ ಇತ್ಯಾದಿ ಎಲ್ಲಾನು ಅರ್ಥ ತಗೋಬಹುದು. ಆ ಪಾಪಗಳಿಂದ ಯಾರು ಭಯಭೀತರಾಗಿದ್ದಾರೋ, ಪಾಪಗಳನ್ನು ಜಯಿಸುವ ಕಾರ್ಯದಲ್ಲಿ ಯಾರು ತೊಡಗಿದ್ದರೋ ಅಥವಾ ಯಾರು ಜಯಿಸಿಬಿಟ್ಟರೋ ಅವರು ಗಂಭೀರರಾದರು. ಯಾಕೆ ಗಂಭೀರರು ಅಂತಂದ್ರೆ ಜಲಸಾಗರಕ್ಕಿಂತಲೂ ಕೂಡ ಶಾಂತರು, ಜಲಸಾಗರಕ್ಕಿಂತಲೂ ಕೂಡ ವೀರ ಸ್ವಭಾವದವರು, ಜಲಸಾಗರಕ್ಕಿಂತಲೂ ಕೂಡ ಧೀರರು, ಯಾವುದರಿಂದಲೂ ಭಯಭೀತಕ್ಕೊಳಗಾಗಲಾರದವರು. ಅಂತಹ ಪಾಪಮಯ ಕರ್ಮಗಳನ್ನ ಜಯಿಸಿದಂಥವರು ಆದ ಪಾಪಭೀರುಗಳೇ ಗಂಭೀರರು. ಹೇ ವೀರಪ್ರಭುಗಳೇ, ನೀವು ಹೇಗಿರುವಿರಿ ಅಂತಂದ್ರೆ ಜಲಸಾಗರಕ್ಕಿಂತಲೂ ವೀರರು, ಜಲಸಾಗರಕ್ಕಿಂತಲೂ ಧೀರರು, ಜಲಸಾಗರಕ್ಕಿಂತಲೂ ಗಂಭೀರರು. ಯಾವುದೇ ಪ್ರಕೋಪಗಳಿಗೂ, ಚಂಡಮಾರುತಗಳಿಗೂ, ಅಗ್ನಿ ದುರಂತಗಳಿಗೂ, ಭೂಕಂಪನದಿಂದಲೂ, ಪ್ರಳಯವಾದರೂ ಕೂಡ ಒಂದು ವೇಳೆ ಸಮುದ್ರ ತನ್ನ ತಟವನ್ನ ಮೀರಬಹುದು. ಆದರೆ ನಿಮ್ಮ ಗಂಭೀರತೆಯಲ್ಲಿ ಕಿಂಚಿತ್ತೂ ಕೂಡ ಸೀಮೆಯ ಉಲ್ಲಂಘನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವು ಗಂಭೀರರು, ಅಂದರೆ ಪಾಪ ಕರ್ಮಗಳನ್ನೆಲ್ಲ ಜಯಿಸಿಬಿಟ್ಟವರು, ಕರ್ಮಶತ್ರುಗಳಾದಂತಹ ಘಾತಿ ಕರ್ಮಗಳನ್ನ ಜಯಿಸಿಬಿಟ್ಟವರು. ಆದ್ದರಿಂದ ನೀವು ಗಂಭೀರರಾಗಿದ್ದೀರಿ. ಅಂದ್ರೆ ಈ ಜಲಸಾಗರ ಹೇಗೆ ಮನುಷ್ಯರಿಗೆ ಅಥವಾ ಭೂಚರ ಪ್ರಾಣಿಗಳಿಗೆ ಭಯವನ್ನುಂಟು ಮಾಡುವುದಾಗಿದೆಯೋ ಅಂತಹ ಈ ಭವಸಾಗರಗಳನ್ನೆಲ್ಲ ನೀವು ದಾಟಿಬಿಟ್ಟಿದ್ದೀರಿ. ಅದಕ್ಕಾಗಿ ನೀವು ಗಂಭೀರರಾಗಿದ್ದೀರಿ, ವೀರ ಧೀರರಾಗಿದ್ದೀರಿ ಅಂತ ಇಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ನೀರ ನಿಧೀಶೆ ಧೀರ ಹೋ, ವೀರ ಬನೆ ಗಂಭೀರ್, ಪೂರ್ಣ ತೈರ ಕರ ಪಾಲಿಯ ಭವಸಾಗರ ಖಾತೀರ್. ನೀವು ಆ ಧೈರ್ಯದಿಂದ, ಆ ನಿಮ್ಮಲ್ಲಿರುವಂತಹ ವೀರತೆಯಿಂದ, ನಿಮ್ಮಲ್ಲಿರುವ ಗಂಭೀರ ಗುಣದಿಂದ ನೀವು ಪೂರ್ಣ ತೈರ ಕರ ಪಾಲಿಯ, ಪೂರ್ಣ ರೂಪದಿಂದ ಈಸಿಕೊಂಡು ಯಾವುದರ ದಡವನ್ನ ಸೇರಿದ್ರಿ? ಭವಸಾಗರ ಕಾ ತೀರ್, ಭವಸಾಗರದ, ಭವಗಳಲ್ಲಿ ಹುಟ್ಟು ಸಾವು ಅನ್ನುವಂತಹ ಸಾಗರವನ್ನ, ಎಂದೂ ಕೊನೆಯಿಲ್ಲದಿರುವಂತಹ ಸಾಗರದ ದಡವನ್ನ ನೀವು ಪಾರು ಮಾಡಿದ್ದೀರಿ. ಅದಕ್ಕಾಗಿ ನೀವು ಗಂಭೀರರಿದ್ದೀರಿ. ಅಂತಹ ಗುಣ ನನಗೂ ಬೇಕು, ನಿಮ್ಮಂತಹ ಧೀರತೆ ನನಗೂ ಬೇಕು, ನಿಮ್ಮಂತಹ ವೀರತೆ ನನಗೂ ಬೇಕು, ಗಂಭೀರತೆ ನನಗೂ ಬೇಕು ಅಂತ ಹೇಳಿದ್ದಾರೆ. ಪೂರ್ಣ ತೈರಿಕರ, ಹೇಗೆ ಪೂರ್ಣ ಮಾಡಿದ್ದೀರಿ ನೀವು? ಪೂರ್ಣ ತೈರಿಕರ ಪಾಲಿಯ, ಮಧ್ಯದಲ್ಲಿ ಯಾರೂ ಹೆಲ್ಪ್ ಕೊಟ್ಟಿಲ್ಲ. ಸಮುದ್ರದಲ್ಲಿ ಯಾವ ಆಶ್ರಯನೂ ಅವರಿಗೆ ಸಿಕ್ಕಿಲ್ಲ. ಯಾವ ಸಮುದ್ರದಲ್ಲಿ? ಭವಸಾಗರದ ಸಮುದ್ರದಲ್ಲಿ, ಭವಸಾಗರದಲ್ಲಿ ಸ್ವಯಂ ನೀವು ಸ್ವತಃ ಈಸಿಕೊಂಡು ಪಾರಾಗಿದ್ದೀರಿ. ಆ ಕಾರಣದಿಂದ ನೀವು ಈಜಿ ದಡವನ್ನ ಸೇರಿದ್ದೀರಿ. ಹೇಗೆ ಪಾರಾಯಿದ್ರಿ ಅಂತಂದ್ರೆ ನೀವು ಎಲ್ಲಾ ಪರಿಗ್ರಹಗಳನ್ನ ಬಿಟ್ಟಿದ್ರಿ. ಬಿಟ್ಟು ನಿರಂತರ ಆತ್ಮ ಚಿಂತನೆಯ ವಿಷಯದಲ್ಲಿ ಮತ್ತು ಧರ್ಮ ಧ್ಯಾನದಲ್ಲಿ ಕಾಲ ಕಳೆದು ಒಂದು ದಿನ ಏನ್ ಮಾಡಿದ್ರಿ? ಶುಕ್ಲ ಧ್ಯಾನದ ಅವಲಂಬನೆಯಿಂದ ಘಾತಿ ಕರ್ಮಗಳನ್ನೆಲ್ಲ ನಷ್ಟ ಮಾಡಿದ್ರಿ. ನಷ್ಟ ಮಾಡಿ ನಿಮ್ಮಲ್ಲಿ ಕೇವಲ ಜ್ಞಾನ ಆಯಿತು. ಕೇವಲ ಜ್ಞಾನ ಆದ ತಕ್ಷಣ ನೀವು ಭವಸಾಗರವನ್ನ ಪಾರು ಮಾಡಿದಂತೆ ಆಯಿತು ಅನ್ನುವುದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ.
ಆ ಘಾತಿ ಕರ್ಮಗಳನ್ನ ನಷ್ಟ ಮಾಡಲಿಕ್ಕೆ ನಾವು ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ನಾವು ಅವರ ಶಾಸನದಲ್ಲಿದ್ದೇವಲ್ಲ, ಅದಕ್ಕಾಗಿ ಏನು ಉಪಾಯ ನೀವು ಮಾಡಿದ್ರಿ ಅಂತ ಶ್ರೇಣಿಕ ಮಹಾರಾಜರು ಅವರಿಗೆ ಕೇಳಿದ್ರು. ಅದಕ್ಕಾಗಿ ಅವರು ಹೇಳಿದ್ರು, ಏನೂ ಮಾಡಬೇಕಾದದ್ದಿಲ್ಲ, ಸ್ವಲ್ಪ ಮೋಹವನ್ನ ಹಿಡಿತದಲ್ಲಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಸಾಕು ಅಂತ ಹೇಳಿದ್ದಾರೆ. ಹೇಗೆ ಹಿಡಿತದಲ್ಲಿಟ್ಕೋಬೇಕು, ಮೋಹವನ್ನ ಹೇಗೆ ಜಯಿಸಬೇಕು ಅಂತಂದ್ರೆ, ಸಮ್ಯಕ್ ದರ್ಶನದ ಲಕ್ಷಣಗಳಿಂದ, ಸಮ್ಯಕ್ತ್ವದ ಗುಣಗಳಿಂದ ನಾವು ಮೊದಲು ಮೋಹವನ್ನ ಜೋರಾಗಿ ಹೊಡೆದು ಹೋಳುಗಳನ್ನಾಗಿ ಮಾಡಬೇಕು. ಆ ಹೋಳುಗಳನ್ನ ಮಾಡಲಾರದ ಹೊರತು ನಮಗೆ ಆ ಒಂದೊಂದು ಹೋಳನ್ನ ಇನ್ನಷ್ಟು ನುಣುಪಾಗಿ ಅರಿದು ಪುಡಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೇಗೆ ಸೈಂಧವ ಲವಣವನ್ನ ಜಜ್ತೇವಲ್ಲ, ದಪ್ಪ ಹರಳಿರ್ತದೆ, ಒಂದು ಹೊಡೆದಾಗ ಎಲ್ಲ ಒಮ್ಮೆ ಪುಡಿ ಆಗ್ತದೇನು, ದಪ್ಪ ದಪ್ಪ ಹೋಳುಗಳಾಗಿ ಬೀಳ್ತದೆ. ಹಾಗೆ ಬಲಿಷ್ಠವಾದ ಮೋಹವನ್ನ, ದರ್ಶನ ಮೋಹವನ್ನ ಒಂದು ಸಾರಿ ಹೊಡೆದಾಗ ಅದು 3 ಹೋಳಾಗ್ತದೆ. ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಮೊದಲು ಆ ದಪ್ಪವಾದ ಸೈಂಧವ ಲವಣವನ್ನ ಹೇಗೆ ಹೊಡಿತೇವೋ, ಈ ದರ್ಶನ ಮೋಹವನ್ನು ಕೂಡ ಹಾಗೆ ಹೊಡಿಬೇಕು. ಯಾರ ಸಹಾಯದಿಂದ ಹೊಡಿಬೇಕು ಅಂತಂದ್ರೆ, ವೀತರಾಗ ದೇವ, ಶಾಸ್ತ್ರ, ಗುರು ಇವರುಗಳಲ್ಲಿ ಯಥಾರ್ಥವಾದ ವಿಶ್ವಾಸ ಮಾಡುವ ಮೂಲಕ, ಅವರು ಹೇಳಿದಂತೆ ನಡೆದುಕೊಳ್ಳುವ ಮೂಲಕ ನಾವು ಈ ದರ್ಶನ ಮೋಹದ ಮೇಲೆ ಒಂದು ಹೊಡೆತವನ್ನ ಹೊಡಿಬೇಕು. ಹೊಡೆದಾಗ ಅದು ಅಖಂಡವಾದ ಮಿಥ್ಯಾತ್ವದ ರೂಪಿ ದರ್ಶನ ಮೋಹ 3 ಭಾಗಗಳಾಗಿ ಬೆಳೀತದೆ. ಆವಾಗ ಒಂದೊಂದನ್ನೇ ಹೊಡಿತಾ ಹೋಗ್ಬೋದು ಅಂತ ಹೇಳಿದ್ದಾರೆ. ಆವಾಗ ದರ್ಶನ ಮೋಹವನ್ನ ಹೊಡಿದೇವಿ ಅಂತಂದ್ರೆ ಮಿಥ್ಯಾತ್ವ ಉಳಿತು ಅಂದ್ರೆ ಸ್ವಲ್ಪ ಬಲಿಷ್ಠತೆ ಕಡಿಮೆ ಆಯ್ತು, ಅದರಲ್ಲಿ ಜಿಗುಟತನ ಸಡಿಲಾಗ್ತದೆ. ಆ ಸಡಿಲಾದಂತಹ ಜಿಗುಟತನವನ್ನ ಪುನಃ ಪುನಃ ಹೊಡಿತಾ ಹೋದ್ವಿ ಅಂತಂದ್ರೆ ಒಂದು ದಿನ ಅದೇನಾಗ್ತದೆ, ಸಂಪೂರ್ಣ ಎಲ್ಲ ಹರಳುಗಳು ನಷ್ಟ ಆಗ್ತವೆ. ಅಂದ್ರೆ ಮೊಟ್ಟ ಮೊದಲು ಅನಾದಿ ಮಿಥ್ಯಾ ದೃಷ್ಟಿ ಜೀವ ಸಂಸಾರದಲ್ಲಿ ಯಾವ ಸಮ್ಯಕ್ತವನ್ನು ಧಾರಣೆ ಮಾಡ್ತಾನೆ, ಉಪಶಮ ಸಮ್ಯಕ್ತವನ್ನ ಧಾರಣೆ ಮಾಡ್ತಾನೆ. ಉಪಶಮ ಸಮ್ಯಕ್ತ್ವ ಅಂತಂದ್ರೆ ಸೈಂಧವ ಲವಣ ಇತ್ತು ಮೊದಲು, ದಪ್ಪವಾದ ಕಲ್ಲು. ಆ ಕಲ್ಲಿನ ಮೇಲೆ ಒಂದು ಜೋರಾಗಿ ಹೊಡೆದೇವಲ್ಲ ಕಲ್ಲಿಂದ, ಅದು ಉಪಶಮ ಸಮ್ಯಕ್ ದರ್ಶನ ಇದೆ. ಒಂದು ಸಾರಿ ಆಯ್ತು ಅಂದ್ರೆ ಅದು ಗ್ಯಾರಂಟಿ ಹೋಳಾಗ್ತದೆ. ನೆಕ್ಸ್ಟ್ ಸಾರಿ ಅದು ಮಿಥ್ಯಾತ್ವ ಆಗ್ಬೇಕಾಯ್ತು ಅಂತಂದ್ರೆ ಅದು ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ರೂಪಗಳಿಂದ ಅದು ಮೇಲಿಂದ ಮೇಲೆ ಹೊಡೆದು ಹೋದ್ವಿ ಅಂತಂದ್ರೆ ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ ಆಗ್ತದೆ. ಅರ್ಥ ಆಯ್ತಾ? ಆ 3 ಹೋಳಗಳಾಗಿ ಬದಲಾದಾಗ ಈ ಕಡೆ ಚಾರಿತ್ರ ಮೋಹದ ಭೇದನೂ ಇದಲ್ಲ, ಅನಂತಾನುಬಂಧಿ ಕ್ರೋಧ ಮಾನ ಮಾಯ ಲೋಭ ಇರ್ತದೆ. ಅವುಗಳ ಜೊತೆಗೆ ಈ 3ಗಳು 7 ಪ್ರಕೃತಿ ಮೋಹದ್ದಾಗ್ತದೆ. ಆವಾಗ ಕ್ಷಾಯೋಪಶಮಿಕ ಭಾವ ಅಂತಂದ್ರೆ ಏನು, ಪುನಃ ಪುನಃ ಔಪಶಮಿಕ ಭಾವಗಳಲ್ಲಿ ಚಿಂತನೆ ಮಾಡ್ತಾ ಹೋದ್ವಿ ಅಂತಂದ್ರೆ, ನಾನು ನನ್ನ ಕಲ್ಯಾಣವನ್ನ ಮಾಡಿಕೊಳ್ಳಬೇಕಾಗಿದೆ, ನಾನು ಆ ಭಗವಂತರಂತೆ ನಾನು ಅರಿಹಂತನಾಗಬೇಕಾಗಿದೆ, ನಾನು ಸಿದ್ಧ ಪರಮೇಷ್ಠಿಯಾಗಬೇಕಾಗಿದೆ, ನನ್ನಲ್ಲೂ ಕೂಡ ಅವರಂತಹ ಶಕ್ತಿ ಇದೆ, ನಾನು ಸಂಸಾರದಲ್ಲಿ ಮೋಹಿಯಾಗಿ ಸುತ್ತುತ್ತಿದ್ದೇನೆ, ಅಜ್ಞಾನದಿಂದ ಜ್ಞಾನವನ್ನ ತಿಳಿಯದಾಗಿದ್ದೇನೆ, ಈ ರೀತಿಯಾದಂತಹ ಚಿಂತನೆಗಳು. ಮತ್ತು ನಾನು ಎಷ್ಟು ಪಾಪಿ ಇದ್ದೇನೆ ಅಂತಂದ್ರೆ ಭಯಂಕರ ಪಾಪಿ ಇದ್ದೇನೆ, ಅದಕ್ಕಾಗಿಯೇ ನನಗೆ ಇನ್ನೂ ಕೂಡ ದಡ ಕಾಣಿಸ್ತಾ ಇಲ್ಲ. ಹಾಗಾಗಿ ನನಗೆ ಒಂದು ವೇಳೆ ದಡ ಸೇರಿಸುವುದು ಯಾರು ಅಂತಂದ್ರೆ, ಯಾರು ದಡದಲ್ಲಿ ಹೋಗಿ ನಿಂತಿದಾರಲ್ಲ ಅವರನ್ನು ಹುಡುಕ್ಬೇಕಾಗ್ತದೆ. ಅವರೇ ಏನಾದ್ರೂ ನಮಗೆ ಆಶ್ರಯವನ್ನ, ಒಂದು ಕಟ್ಟಿಗೆಯನ್ನು, ಹಗ್ಗವನ್ನು, ಏನೋ ಒಂದು ದೋಣಿಯನ್ನು ಕಳಿಸುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದ್ರೆ ನಾವು ನೀರಲ್ಲೇ ನಂತರ ಮುಳುಗಿ ಹೇಳುತ್ತಿರುವಂತವ್ರನ್ನ ನೋಡಿದ್ವಿ ಅಂತಂದ್ರೆ ಅವರು ನಮಗೆ ಆಶ್ರಯ ಕೊಡ್ತೇನೆ ಅಂತ ಹೇಳಿ ಅವರಿಗೆ ಕೈ ಸೋತಿರ್ತವೆ, ಅವರು ಕೂಡಿ ನಮ್ಮನ್ನು ಹಿಡ್ಕೊಂಡಿರ್ತಾರೆ, ನಾವು ಮೇಲೆ ಬರ್ಬೇಕಂದ್ರೂ ನಮ್ಮನ್ನು ಹಿಡ್ಕೊಂಡು ಕೆಳಗೆ ಹೋಗ್ತಾರೆ. ಹಾಗಾಗೋದ್ರಿಂದ ಯಾರು ಪಾರಾಗಿದಾರಲ್ಲ ಅವರ ಆಶ್ರಯವನ್ನ ಪಡಿಬೇಕಾಗ್ತದೆ. ಇದು ಆಶ್ರಯ, ಪಾರಾದವರ ಆಶ್ರಯವನ್ನ ತೆಗೆದುಕೊಳ್ಳುವುದು ಸಮ್ಯಕ್ ದರ್ಶನದ ಭಾವವಾಗಿದೆ. ಅರ್ಥ ಆಗ್ತಾ ಇದೆ? ಹಾಗಾಗಿ ಯಾರು ಸಂಸಾರದಿಂದ ಪಾರಾಗಿದ್ದಾರೋ, ನಿಜವಾದ ದೇವರು ಅನ್ನಿಸಿಕೊಂಡಿದ್ದಾರೋ, ನಿಜವಾದ ದೇವರು ಹೇಳಿದ ಯಾವ ಶಾಸ್ತ್ರಗಳಿವೆ ಅವುಗಳನ್ನ ನಿಜವಾದ ಶಾಸ್ತ್ರ ಅಂತ ಹೇಳಿದ್ದಾರೆ.
ಆ ನಿಜವಾದ ಶಾಸ್ತ್ರಗಳು ಮತ್ತು ಯಾರು ದೇವರಂತೆ ಆಗಲಿಕ್ಕೆ ಕರ್ಮಗಳನ್ನ ಜಯಿಸಲಿಕ್ಕೆ ಒಂದಿಷ್ಟು ಮುಂದೆ ಹೋಗಿಬಿಟ್ಟಿದ್ದಾರೋ ಅವರನ್ನ ನಿಜವಾದ ಗುರುಗಳು ಅಂತ ಹೇಳಿದ್ದಾರೆ. ಈ ಮೂವರ ಆಶಯ ನಾವು ತೆಗೆದುಕೊಂಡ್ವಿ ಅಂತಂದ್ರೆ ನಾವು ಕೂಡ ಮಹಾವೀರ ಸ್ವಾಮಿಗಳಂತೆ ಆಗಬಹುದು. ಅಂದ್ರೆ ಮಹಾವೀರ ಪ್ರಭುಗಳು ಹೇಳಿದ್ದಾರೆ, ನನ್ನ ದಾರಿಯಲ್ಲಿ ಬರಲಿಕ್ಕೆ ನೀವು ಅರ್ಹರಾಗ್ತೀರಿ ಅಂತ ಹೇಳಿದ್ದಾರೆ. ಆವಾಗ ಸಮ್ಯಕ್ ದರ್ಶನ ಆಯಿತು. ಸಮ್ಯಕ್ ದರ್ಶನ ಆಯಿತು ಅಂದ್ರೆ ಆಯ್ತೇನು? ಸಮ್ಯಕ್ ದರ್ಶನ ಆಗಿದ್ದು ಕೂಡ ನಮಗೆ ಗೊತ್ತಾಗುವುದಿಲ್ಲ ಅಂತ ಆಚಾರ್ಯ ಶ್ರೀಗಳು ಹೇಳಿದ್ದಾರೆ. ಅರ್ಥ ಆಯ್ತಾ? ಸಮ್ಯಕ್ ದರ್ಶನ ನನಗೆ ಯಾವ ಸಮಯದಲ್ಲಿ ಆಯಿತು, ಯಾವ ಸಮಯದಲ್ಲಿ ಬಿಟ್ಟು ಹೋಯಿತು, ಇದು ಕೂಡ ಗೊತ್ತಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಿರಂತರವಾಗಿ ಏನು ಮಾಡಬೇಕು ಅನ್ನುವುದನ್ನು ಹೇಳಿದಾರಲ್ಲ, ಆ ಕಾರ್ಯದಲ್ಲಿ ತೊಡಗುವುದೊಂದೇ ನಮ್ಮ ಕೆಲಸ ಆಗಿರಬೇಕು. ಅದು ಯಾಕೆ ಹೀಗೆ, ಇದು ಹೀಗೆ ಅನ್ನುವಂಥ ವಿಚಾರಗಳು ಇಲ್ಲಿ ಬರುವುದಿಲ್ಲ. ಸಮ್ಯಕ್ ದರ್ಶನ ಆಗಿದೆ ಅಂತ ಹೇಳಬೇಕು ಅಂತಂದ್ರೆ ಕೇವಲ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಇದೆ. ನನಗೆ ಗೊತ್ತಾಗಬೇಕಂದ್ರೂ ಕೂಡ ಅದು ಗೊತ್ತಾಗುವುದಿಲ್ಲ ಅಂತ ಆಚಾರ್ಯ ಶ್ರೀಗಳು ಹೇಳಿದ್ದಾರೆ. ಹಾಗಾಗಿ ನಾವು ಏನನ್ನೇ ಅವಲಂಬಿಸಿದ್ರೂ ಕೂಡ ಭಾವಗಳು ಎಷ್ಟು ಪವಿತ್ರ ಮಾಡಿಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ ಅಷ್ಟು ಮಾಡ್ತಾ ಹೋಗುವುದಿದೆ ವಿನಃ ಆಗಿದೆಯೋ ಇಲ್ಲವೋ ಟೆಸ್ಟ್ ಮಾಡಲಿಕ್ಕೆ ನಮ್ಮ ಹತ್ರ ಏನೂ ಮೆಜರ್ಮೆಂಟ್ಸ್ ಇಲ್ಲ, ನಮ್ಮ ಹತ್ರ ಏನೂ ಮೀಟರ್ ಪಟ್ಟಿಗಳಿಲ್ಲ ಅಳೆದು ನೋಡಲಿಕ್ಕೆ. ಹಾಗಾಗಿ ಸಮ್ಯಕ್ ದರ್ಶನವನ್ನ ಗುರುತಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಮಾತ್ರ ಕೆಲವು ಬಾಹ್ಯ ಲಕ್ಷಣಗಳಿಂದ ನಾವು ಮುಂದೆ ಹೋಗ್ತಾ ಇದ್ದೇವೋ ಅಥವಾ ಹಿಂದೆ ಬೀಳ್ತಾ ಇದ್ದೇವೋ ಅನ್ನುವುದನ್ನ ಗಮನದಲ್ಲಿಟ್ಟುಕೊಂಡು ಹೋಗಬೇಕಾಗಿದೆ ಅಷ್ಟೇ. ದಾರಿಯಲ್ಲಿ ಹೋಗುವಾಗ ಏನಾದರೂ ಅಡಚಣೆಗಳು ಬಂದೇ ಬರ್ತವೆ. ಟೈರ್ ಪಂಚರ್ ಆಗ್ತದೆ, ಡೀಸೆಲ್ ಆಗ್ತದೆ, ಪೆಟ್ರೋಲ್ ಆಗ್ತದೆ, ಅಥವಾ ಎಂಜಿನ್ ಬಂದ್ ಬೀಳ್ತದೆ, ಅಥವಾ ಡ್ರೈವಿಂಗ್ ಮಾಡುವಾಗ ಏನೋ ಅಚಾನಕ್ ಅನಾಹುತಗಳಾಗ್ತವೆ. ಈ ಎಲ್ಲ ಆಗುವುದು ಸಹಜ ಇದೆ. ಹಾಗಾಗಿ ಪಥಿಕ ಅಲ್ಲಿ ದಾರಿಯನ್ನ ಗುರುತಿಸಿಕೊಳ್ತಾನೆ. ಎಲ್ಲಿ? ಸಮ್ಯಕ್ ದರ್ಶನ ಆದಾಗ. ಯಾವ ಗುಣಸ್ಥಾನದಲ್ಲಿ? 4ನೇ ಗುಣಸ್ಥಾನದಲ್ಲಿ. ಯಾವಾಗ ಮೋಹ ಜೋರಾಗಿ ಹೊಡೆದು ಬಿಡ್ತೇವಲ್ಲ, ಆವಾಗ ಬೋಳುಗಳಾಯ್ತು ಅಂದ್ರೆ ಅಲ್ಲಿ 4ನೇ ಗುಣಸ್ಥಾನಕ್ಕೊಮ್ಮೆ ರೀಚ್ ಆದೆವು ಅಂತ ತಿಳ್ಕೊಂಡಿರ್ತೇವೆ. ಆದ್ರೆ ಅದನ್ನ ಹೇಳೋರು ಯಾರು? ನಿಮಗೆ 4ನೇ ಗುಣಸ್ಥಾನ ಆಗಿದೆ ಅಂತ ಭಗವಂತರು. ಹಾಗಾಗಿ ಅಲ್ಲಿ ದೃಷ್ಟಿ ಏನಾಯ್ತು? ನನ್ನ ದಾರಿ ಹೀಗಿದೆ, 5, 6, 7 ಹೀಗೆ ಹೋಗುವುದಿದೆ. ದೃಷ್ಟಿಯಲ್ಲಿ ಕಾಣಿಸ್ತದೆ ನಾನು ಎಲ್ಲಿ ಹೋಗಬೇಕಾಗಿದೆ. ಮಹಾವೀರ ಸ್ವಾಮಿಗಳಂತೆ ನಾನು ಆಗಬೇಕು ಅಂತಂದ್ರೆ ಇನ್ನೂ ದಾರಿ ಮುಂದಿದೆ. ಅವರಿದ್ದಾರೆ 13ರಲ್ಲಿ. ನಾನು ಅವರೇ ದೇವರು ಅಂತ ತಿಳಿದುಕೊಂಡ ಕಾರಣದಿಂದ 4ರಲ್ಲಿದ್ದೇನೆ ಅಂತ ತಿಳ್ಕೋಬಹುದು. ಹಾಗಾಗಿ ಅವರವರೆಗೆ ಇನ್ನೂ ಮುಟ್ಲಿಕ್ಕೆ ನನಗೆ ಎಷ್ಟು ದಾರಿ ಬಾಕಿ ಇದೆ? 9 ಸ್ಥಾನಗಳನ್ನ ದಾಟಬೇಕಾಗಿದೆ. ಹಾಗಾಗಿ 9 ಸ್ಥಾನಗಳು ನನ್ನ ದಾರಿ ಆಯಿತು. ಆ 9 ಸ್ಥಾನಗಳನ್ನ ದಾಟಿ ಹೋಗಬೇಕಾದಂತಹ ನಾನು ದಾರಿ ಹೋಕನಾದೆ, ಅಂದ್ರೆ ಪಥಿಕನಾದೆ. ಹಾಗಾಗಿ ಪಥದಲ್ಲಿ ಹೇಗೆ ಸಾಗಬೇಕು ಅಂತಂದ್ರೆ ಮುಂದೆ ಹೇಳಿದ್ದಾರೆ. ನಾನು ಮುಂದೆ ಏನ್ ಮಾಡಬೇಕು ಅಂತಂದ್ರೆ, ಸಾಧ್ಯ ಆಯಿತು ಅಂತಂದ್ರೆ ಯಾವುದು ಉತ್ತಮ ದಾರಿ ಕಾಣಿಸ್ತಾ ಇದೆಯಲ್ಲ, ಆ ದಾರಿಯಲ್ಲಿ ಯಾವುದು ಮುಖ್ಯ ದಾರಿ ಇದೆ ಅದನ್ನ ಆರಿಸಿಕೋ. ಯಾವುದು ಮುಖ್ಯ ದಾರಿ ಇದೆ? ಮಹಾವ್ರತ ಇದೆ. ಮಹಾವ್ರತವನ್ನ ಆರಿಸಿಕೋ. ಅದು ನೇರವಾಗಿ ಕರ್ಕೊಂಡು ಹೋಗ್ತದೆ. ಇಲ್ಲ ಅದು ನನಗೆ ಸಾಧ್ಯವಿಲ್ಲ ಅಂತಂದ್ರೆ ಸ್ವಲ್ಪ ಅಲ್ಲಷ್ಟಿಲ್ಲಷ್ಟು ಇನ್ನೊಂದು ಸ್ವಲ್ಪ ಕಾಯಿಪಲ್ಯ ಸಂತೆ ಮಾಡ್ಕೊಂಡು ಬರುವುದಿದೆ. ಅದಕ್ಕಾಗಿ ಸ್ವಲ್ಪ ಜಂಗಲ್ದಲ್ಲಿ ಹಾಯಿಸಿ ಬರ್ತೇನೆ ಅಂತ ಅನ್ನೋದಾದ್ರೆ ಅಣುವ್ರತಗಳನ್ನ ಧಾರಣೆ ಮಾಡಿಕೋ. ಅಣುವ್ರತಗಳು ಕೂಡ ಮುಂದೆ ಹೈವೇಯನ್ನ ರೀಚ್ ಮಾಡ್ತವೆ. ಆದರೆ ಈಗ ಕಚ್ಚಾ ರಸ್ತೆ ಅನ್ನಿಸ್ತದೆ. ಅದಕ್ಕಾಗಿ ಅನುವ್ರತಗಳಿಂದ ಬಂದಿ ಅಂತಂದ್ರೆ ಒಂದು ಹೆಜ್ಜೆ ಹೆಚ್ಚಾಗ್ತದೆ. ಡೈರೆಕ್ಟ್ ಆಗಿ ಹೈವೇ ಸೇರಿದೆ ಅಂತಂದ್ರೆ ನೇರವಾಗಿ ಗಮನ ಆಗ್ತದೆ. ಹಾಗಾಗಿ ಈ 2ರಲ್ಲಿ ಯಾವುದಾದ್ರೂ ಒಂದನ್ನ ಗಮನ ಮಾಡಬೇಕು. ನಾನು ಗೃಹಸ್ಥನಾಗಿರುವೆನು ಅಂತಂದ್ರೆ ಅಣುವ್ರತಗಳನ್ನ ಧಾರಣೆ ಮಾಡಿ ಸ್ವಲ್ಪ ಚಾರಿತ್ರ್ಯದ ಪಾಲನೆ ಮಾಡು. ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಡ್ತಾ ಹೋಗು. ಚಿಕ್ಕ ಮಕ್ಕಳು ಹೇಗೆ ಅಲ್ಗಾಡ್ತಾ ಅಲ್ಲೊಂದು ಹೆಜ್ಜೆ ಇಲ್ಲೊಂದು ಹೆಜ್ಜೆ ಇಡ್ತಾ ಮುಂದೆ ಹೋಗ್ತಾವಲ್ಲ, ನಡಿಗೆಯನ್ನ ಕಲಿಯೋಕ್ಕಿಂತ ಮೊದಲಿಗೆ, ಹಾಗೇನೆ ಅಣುವ್ರತಗಳ ಸ್ವರೂಪ ಇದೆ. ಆಮೇಲೆ ಯಾವಾಗ ಮಗು ಓಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಅದು ಮಹಾವ್ರತ ಆಗ್ತದೆ. ಆಮೇಲೆ ಆ ಮಹಾವ್ರತದಿಂದ ಏನಾಗ್ತದೆ? ಈ ಅನುವ್ರತ ಮಹಾವ್ರತ ಆಗ್ಬೇಕು ಅಂತಂದ್ರೆ ನಾವು ಎಷ್ಟು ಮೇಲೆ ಹೋಗಿರ್ತೇವೆ? ಅನುವ್ರತ ಆಗ್ಬೇಕು ಅಂತಂದ್ರೆ
ಎರಡು ಕಷಾಯಗಳನ್ನ ಜಯಿಸಿರ್ತದೆ. ಒಂದು ಅನಂತಾನುಬಂಧಿ, ಇನ್ನೊಂದು ಅಪ್ರತ್ಯಾಖ್ಯಾನಾವರಣ. ಇನ್ನೂ ಒಂದು ಕರ್ಮವನ್ನ ಮಹಾವ್ರತ ಆದ್ಮೇಲೆ ಜಯಿಸ್ತವೆ. ಯಾವುದು? ಪ್ರತ್ಯಾಖ್ಯಾನಾವರಣ. ಮೂರು ಬಲಿಷ್ಠ ಕಷಾಯಗಳು ಯಾವುದು ಅಂತಂದ್ರೆ ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ. ಇವುಗಳನ್ನ ಸರ್ವಘಾತಿ ಅಂದ್ರೆ ಚಾರಿತ್ರವನ್ನ ಸಂಪೂರ್ಣವಾಗಿ ನಷ್ಟ ಮಾಡುವಂತಹ ಕಷಾಯಗಳು. ಅರ್ಥ ಆಯ್ತು? ಅದಕ್ಕಾಗಿ ಇವುಗಳನ್ನ ಜಯಿಸಿದಾಗ ನಮ್ಮಲ್ಲಿ ಮಹಾವ್ರತ ಪ್ರಾಪ್ತಿಯಾಗ್ತದೆ. ಮಹಾವ್ರತ ಬಂದ ಮೇಲೆ ಆಯ್ತೇನು ಕೆಲಸ? ಆಗಲಿಲ್ಲ. ಈಗ ಎಷ್ಟು ಬಂದಿವೆ? ಅರ್ಧ ಬಂದಿದ್ದೇವೆ. ಅಂದ್ರೆ 9ರಲ್ಲಿ 1/3 ಬಂದಿದ್ದೇವೆ. ಟೋಟಲ್ 14ರಲ್ಲಿ ಅರ್ಧ ಬಂದಿದ್ದೇವಲ್ಲ. ಇನ್ನೂ ಮಹಾವೀರ ಭಗವಂತರ ಹತ್ರ ಹೋಗ್ಬೇಕು ಅಂತಂದ್ರೆ ಇನ್ನೂ ಅರ್ಧ, ಇನ್ನೂ 7 ಮೆಟ್ಟಲು ಇರಬೇಕಾಗಿದೆ. ಹಾಗಾಗಿ ಅಲ್ಲಿಂದ ಮತ್ತೆ ಪುನಃ ಏನ್ ಪ್ರಾರಂಭ ಆಗ್ತದೆ ಅಂತಂದ್ರೆ ನಿರಂತರವಾಗಿ ಅಲ್ಲಿ ಆ ಕರ್ಮರೂಪಿ ಪರ್ವತಗಳನ್ನ ಹೊಡಿತಾ ನಿರಂತರವಾಗಿ ಹೊಡಿಬೇಕಾಗ್ತದೆ. ಆ ಹೊಡೆತದಿಂದ ಒಂದು ಸಾರಿ ಏನಾಗ್ತದೆ ಅಂತಂದ್ರೆ ಶ್ರೇಣಿ ಆರೋಹಣ ಅಂದ್ರೆ ಉತ್ಕೃಷ್ಟ ಸಂಹನನಧಾರಿ ಮುನಿ ಮಹಾರಾಜರು ಕಾಲದ ಅಪೇಕ್ಷೆಯಿಂದ ಭರತ ಐರಾವತ ಸಂಬಂಧಿಯಾಗಿ ಚತುರ್ಥ ಅಥವಾ ತೃತೀಯ ಕಾಲ ಇರುವಾಗ ವಿದೇಹ ಕ್ಷೇತ್ರದ ಸಂಬಂಧಿ ಯಾವತ್ತೂ ಕೂಡ, ವಿಜಯಾರ್ಧ ಪರ್ವತಗಳ ಸಂಬಂಧಿ ಯಾವತ್ತೂ ಕೂಡ ಕರ್ಮಗಳನ್ನ ನಷ್ಟ ಮಾಡುವಂತಹ ಕ್ರಿಯೆ ಪ್ರಾರಂಭ ಆಗ್ತದೆ. ಭರತ ಕ್ಷೇತ್ರದವರಾದಂತಹ ನಾವು, ನಮ್ಮಲ್ಲಿ ಆ ಕರ್ಮಗಳನ್ನ ನಷ್ಟ ಮಾಡುವಂತಹ ಶಕ್ತಿ ಇವಾಗ ಇಲ್ಲ. ಒಂದು ಲೆವೆಲ್ದವರೆಗೆ ಹೋಗಿ ನಿಂತು ಬಿಡ್ತದೆ. ಅಲ್ಲಿಂದ ಮುಂದೆ ಹೋಗ್ಲಿಕ್ಕೆ ನಮಗೆ ನಮ್ಮ ಬಳಿ ಸಾಧನಗಳಿಲ್ಲ. ದೊಡ್ಡ ದೊಡ್ಡ ಪರ್ವತಗಳನ್ನ ಕಟ್ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಯಂತ್ರಗಳು ಬೇಕಲ್ಲ. ಸಣ್ಣ ಸಣ್ಣ ಕಲ್ಲು ಬಂಡೆಗಳನ್ನು ಹೊಡಿಲಿಕ್ಕೆ ಸುತ್ತಿಗೆ ಇದ್ರೆ ಸಾಕು. ಅದಕ್ಕಿಂತಲೂ ದೊಡ್ಡದು ಹೊಡಿಬೇಕಂದ್ರೆ ಒಂದು ಛಾಣಿ ಬೇಕು, ಒಂದು ಸುತ್ತಿಗೆ ಬೇಕು, ಒಂದು ದೊಡ್ಡ ಹಾರಿ ಬೇಕು. ಈ 3 ಸಾಕು. ಆಮೇಲೆ ಪರ್ವತವನ್ನ ಹೊಡಿಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಯಂತ್ರಗಳು ಬೇಕು. ಆ ದೊಡ್ಡ ದೊಡ್ಡ ಯಂತ್ರಗಳು ಈಗ ಈ ಶರೀರದಲ್ಲಿಲ್ಲ. ಅದಕ್ಕಾಗಿ ಸುತ್ತಿಗೆ ಮತ್ತು ಛಾಣಿಗಳು ನಮ್ಮ ಹತ್ರ ಇವೆ. ಅವುಗಳಿಂದ ಎಷ್ಟು ಹೊಡೆದು ಚೂರು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನ ನಿರಂತರವಾಗಿ ಮಾಡ್ತಾ ಇರೋದಿದೆ. ಅಂದ್ರೆ ಅರ್ಧ ಪರ್ವತವನ್ನ ಹೊಡಿಬಹುದು. ಅರ್ಥ ಆಯ್ತಾ? ಹಾಗಾಗಿ ಅರ್ಧ ಪರ್ವತ ಹೊಡೆದ ಮೇಲೆ ಇನ್ನು ಅರ್ಧ ಪರ್ವತವನ್ನ ಹೊಡಿಲಿಕ್ಕೆ ನಮಗೆ ಶುಕ್ಲ ಧ್ಯಾನದ ಅವಲಂಬನೆ ಬೇಕಾಗ್ತದೆ. ಮೊದಲನೇ ಶುಕ್ಲ ಧ್ಯಾನದಲ್ಲಿ ಮೋಹ ಸಂಪೂರ್ಣ ದಮನ ಆಗ್ತದೆ, ಶಮನ ಆಗ್ತದೆ. ಏನಾಗ್ತದೆ? ಮೋಹ. ಯಾವ ಮೋಹ? ಮೋಹ ಚಾರಿತ್ರ ಮೋಹ, ಸಮ್ಯಕ್ ದರ್ಶನ. ಒಂದು ವೇಳೆ ಕಾಯಿಕ ಸಮ್ಯಕ್ ದೃಷ್ಟಿ ಜೀವ ಇತ್ತು ಅಂತಂದ್ರೆ ದರ್ಶನ ಮೋಹ ಅಂತೂ ಮೊದಲೇ ಬಿಟ್ಟು ಹೋಗಿದೆ. ಇನ್ನು ಚಾರಿತ್ರ ಮೋಹ ಉಳಿದಿತ್ತು. ಚಾರಿತ್ರ ಮೋಹ ಎಲ್ಲಿ ಬಿಡ್ತದೆ? 10ನೇ ಗುಣಸ್ಥಾನದಲ್ಲಿ ಬಿಡ್ತದೆ. ಅರ್ಥ ಆಯ್ತಾ? ಆ 10ನೇ ಗುಣಸ್ಥಾನದಲ್ಲಿ ಬಿಟ್ಟಿತು ಅಂತಂದ್ರೆ ನಷ್ಟ ಆಯ್ತು ಅಂದ್ರೆ ಕ್ಷೀಣ ಮೋಹ ಗುಣಸ್ಥಾನ ಪ್ರಾಪ್ತ ಆಗ್ತದೆ. ಶಾಂತ ಆಯ್ತು ಅಂದ್ರೆ ಉಪಶಮ ಆಯ್ತು ಅಂದ್ರೆ ಉಪಶಾಂತ ಮೋಹ ಗುಣಸ್ಥಾನ ಪ್ರಾಪ್ತ ಆಗ್ತದೆ. ಅಂದ್ರೆ ಕ್ಷೀಣ ಮೋಹನೇ ಆಗಿದೆ ಅಂತ ತಿಳ್ಕೊಳ್ಳಿ. ಕ್ಷೀಣ ಮೋಹ ಆದ್ಮೇಲೆ ಅಲ್ಲಿ ಮೋಹ ಇಲ್ಲ. ಅರ್ಥ ಆಯ್ತಾ? ಮೋಹ ಕ್ಷೀಣ ಹಿಂದೆನೆ ಆಗಿದೆ. ಕ್ಷೀಣ ಆದ ಮೇಲೆ ಬರುವಂತಹ ಸ್ಥಾನ ಕ್ಷೀಣ ಮೋಹ. ಅಂದ್ರೆ ಅಲ್ಲಿ ಏನು ಉಳಿದಿದ್ದಾವೆ? 3 ಉಳಿದಿದ್ದಾವೆ. ಘಾತಿ ಕರ್ಮಗಳಲ್ಲಿ 1 ಬಿಟ್ಟು ಹೋಗಿದೆ. ಇನ್ನು ಜ್ಞಾನಾವರಣ ಉಳಿದಿದೆ, ದರ್ಶನಾವರಣ ಉಳಿದಿದೆ, ಅಂತರಾಯ ಉಳಿದಿದೆ. ಅಂದ್ರೆ ನಾವು ಮಹಾವೀರ ಪ್ರಭುಗಳ ಅತ್ಯಂತ ನಿಕಟವರ್ತಿಗಳಾದೆವು. ಎಲ್ಲಿ ಆದೆವು? ಮೋಹ ನಷ್ಟ ಆದ ಮೇಲೆ. ಇನ್ನು ಸ್ವಲ್ಪ ಟೈಮ್ ಬೇಕಾಗ್ತದೆ, ಇನ್ನೂ ಒಂದು ಹೆಜ್ಜೆ ಜಿಗಿಬೇಕಾಗ್ತದೆ. ಅರ್ಥ ಆಯ್ತಾ? ಯಾವಾಗ ಇದು ಅರಿಹಂತರಿರುವ ಮಹಾವೀರರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಅರಿಹಂತ ಅವಸ್ಥೆಯ ಮಹಾವೀರರನ್ನ ತಲುಪಬೇಕು ಅಂತಂದ್ರೆ ಈಗ ಕ್ಷೀಣ ಮೋಹ ಅಂತೂ ಕ್ಷೀಣ ಆಯ್ತು. 10ನೇ ಗುಣಸ್ಥಾನ ಆದ್ಮೇಲೆ ಕ್ಷೀಣ ಆದ್ಮೇಲೆ ಅಲ್ಲಿ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅಲ್ಲಿಯೂ ಕೂಡ ಒಂದೇ ಸಮಯದಲ್ಲಿ ಆಗೋದಿಲ್ಲ ಕೆಲಸ. ಅಂತರ್ಮುಹೂರ್ತ ಟೈಮ್ ಬೇಕಾಗ್ತದೆ. ಅಂತರ್ಮುಹೂರ್ತದಲ್ಲಿ ಆ ಕ್ಷೀಣ ಮೋಹ ನಷ್ಟ ಆದ್ಮೇಲೆ ಹೇಗೆ ಒಂದು ಸೈನ್ಯದ ಸೇನಾಪತಿ ಸೋತು ಅಥವಾ ಸತ್ತು ಹೋದ ಅಂತಂದ್ರೆ ಆ ಸೈನ್ಯದ ಶಕ್ತಿ ಕಡಿಮೆ ಆಗಿ ಹೋಗ್ತದೆಯೋ, ಹಾಗೆ ಆ ಸೈನ್ಯವೆಲ್ಲ ದಿಕ್ಕು ತಪ್ಪಿ ಓಡ್ತದೆಯೋ, ಹಾಗೇನೆ ಮೋಹನೀಯ ಅನ್ನುವಂತಹ ರಾಜ ಕರ್ಮ ಅಥವಾ ಕರ್ಮಗಳ ರಾಜ
ನಷ್ಟ ಆಗಿ ಹೋದ ಅಂತಂದ್ರೆ ಉಳಿದ ಗುಂಪಿನ ನಾಯಕರುಗಳು ಕೂಡ ಅಲ್ಲಿ ಬಹಳ ಕಾಲ ನಿಲ್ಲುವುದಿಲ್ಲ. ಸೇನಾಪತಿ ಹೋಗಿದ್ದಾನೆ ಅಂತ ಗೊತ್ತಾದ ತಕ್ಷಣ ಅವರು ಕೂಡ ಓಡಿ ಹೋಗ್ತಾರಲ್ಲ. ಅಂದರೆ ಜ್ಞಾನಾವರಣ, ದರ್ಶನಾವರಣ, ಅಂತರಾಯ ಕ್ರಮವಾಗಿ ನಷ್ಟ ಆಗ್ತವೆ. ಒಂದು ಹಿಂದು ಮುಂದ ಕೂಡ ಆಗುವುದಿಲ್ಲ. ಮೊದಲ ಅಂತರಾಯ ಹೋಗ್ತದೆ, ಆಮೇಲೆ ಮೋಹನಿ ಹೋಗ್ತದೆ, ಹಿಂಗಾಗುವುದಿಲ್ಲ. ಘಾತಿ ಕರ್ಮಗಳಲ್ಲಿ ಮೊದಲು ಮೋಹ ನಷ್ಟ ಆಗ್ತದೆ, ಆಮೇಲೆ ಜ್ಞಾನಾವರಣ, ಆಮೇಲೆ ದರ್ಶನಾವರಣ, ಆಮೇಲೆ ಅಂತರಾಯ. ಅರ್ಥ ಆಯ್ತು? ಎಲ್ಲಾನು ಒಂದು ಅಂತರ ಮುಹೂರ್ತದಲ್ಲೇನೆ ಆಗ್ತದೆ. ಅದಾದ ಮೇಲೆ ಯಾವ ಗುಣಸ್ಥಾನ ಪ್ರಾಪ್ತ ಆಯಿತು? 13ನೇ ಗುಣಸ್ಥಾನ ಪ್ರಾಪ್ತ ಆಯಿತು. ಅಂದ್ರೆ ಅರಿಹಂತ ಅವಸ್ಥೆ ಪ್ರಾಪ್ತ ಆಯಿತು. ಆ ಸ್ಥಿತಿಯನ್ನ ಇಲ್ಲಿ ಏನ್ ಹೇಳಿದ್ದಾರೆ? ಹಂಗ ನೋಡಿದ್ರೆ ಸಿದ್ಧ ಪರಮಿಷ್ಠಿಗಳನ್ನ ಪೂರ್ಣ ಭವಸಾಗರಗಳನ್ನ ದಾಟಿದವರು ಅಂತ ಹೇಳ್ತಾರೆ. ಇಲ್ಲಿ ಕೂಡ ಭಾವಿ ನೈಗಮನಯದ ಅಪೇಕ್ಷೆಯಿಂದ ಅರಿಹಂತರಾಗಿದ್ದಾರೆ ಅಂತಂದ್ರೆ ಸಿದ್ಧರಾಗುವುದರಲ್ಲಿ ಏನಾದ್ರೂ ಡೌಟ್ ಇದೆಯೇನು? ಇಲ್ಲ. ಹಾಗಾಗಿ ಅರಿಹಂತರಾಗಿದ್ದೀರಿ ಅಂತಂದ್ರೆ ಇನ್ನು ಹುಟ್ಟು ಸಾವುಗಳಿಗೆ ಬರ್ತಾವೇನು? ಹಾಗಾಗಿ ನೀವು ಪೂರ್ಣ ತೈರಕರ ಪಾಲಿಯ ಭವ ಸಾಗರ ಕಾ ತೀರ್ ಅಧೀರ ಹೂಂ ಮುझे धीर दो ಸಹನ ಕರು ಸಬ್ ಪೀರ್. ಹೇ ಪೂರ್ಣ ರೂಪದಿಂದ ಪಾರಾದಂತಹ ಈಶಿಕೊಂಡು ಹೋಗುವುದಂದ್ರೆ ಏನು ಅರ್ಥ ಆಯ್ತಾ? ಸಮ್ಯಕ್ ದರ್ಶನವನ್ನ ಜೀವ ಸಂಸಾರದಲ್ಲಿ ಪ್ರಾಪ್ತ ಮಾಡಿಕೊಂಡ ಮೇಲೆ ಅದರಲ್ಲಿ ಆ ಗುರಿಯನ್ನ ಸಾಧಿಸಲಿಕ್ಕೆ ಹೆಜ್ಜೆ ಇಡ್ತಾ ಮುಂದೆ ಹೋಗುವುದು. ಈಸುವುದಂದ್ರೆ ಏನು? ನಿಂತಲ್ಲೇ ಕೈ ಬಿಡುವುದೇನು? ನೀರಲ್ಲಿ ಧುಮುಕಿ ನಿಂತಲ್ಲೇ ಕೈಕಾಲಲ್ಲಿ ಆಡಿಸಿದ್ರೆ ಈಸಿದಂಗ ಆಯ್ತೇನು? ಇಲ್ಲಿ ದಡದಲ್ಲಿ ನಿಂತ್ಕೊಂಡು ಈಸುವುದಾದ್ರೆ ಹೀಗಿಸಬೇಕು, ಹಾಗಿಸಬೇಕು. ಇಲ್ಲೇ ದಡದಲ್ಲಿ ನಿಂತ್ಕೊಂಡು ಕೈಕಾಲಲ್ಲಿ ಆಡಿಸಿ ತೋರಿಸ್ತೇವೆ, ಅದು ಈಸಿದಂಗ ಆಯ್ತೇನು? ಈಸಬೇಕು ಅಂದ್ರೆ ನೀರಲ್ಲಿ ಇಳಿಲೇಬೇಕು. ಈ ದಡದಿಂದ ಆ ದಡ ಹೋಗ್ಲಿಕ್ಕೆ ಒಂದು ಅರ್ಧ ಕಿಲೋಮೀಟರ್ ಗ್ಯಾಪ್ ಇರ್ತದೆ, ಅಥವಾ 200-300 ಮೀಟರ್ ಅಂತೂ ಗ್ಯಾಪ್ ಇರ್ತದೆ ಒಂದು ನದಿ ಪಾರು ಮಾಡ್ಬೇಕಂದ್ರೆ. ಹಂಗಿರುವಾಗ ನೀರಲ್ಲಿ ಇಳಿದು ನೀರನ್ನ ಸರಿಸ್ತಾನೆ ಹೋಗ್ಬೇಕೇ ವಿನಃ ಗಾಳಿಯನ್ನ ಸರಿಸ್ತಾ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಈಸುವುದು ಅಂತ ಹೇಳಿದ್ದಾರೆ. ನೀರನ್ನ ಸರಿಸ್ತಾ ಹೋಗುವುದು ಈಸುವುದು. ಇಲ್ಲಿ ಮೋಕ್ಷ ಮಾರ್ಗದಲ್ಲಿ ಈಸುವುದು ಅಂತಂದ್ರೆ ಏನು? ಪೂರ್ಣವಾಗಿ ಈಸಿದ್ದೀರಿ ಅಂತಂದ್ರೆ ಏನು? ಯಾವ ಕರ್ಮಗಳು ನನ್ನನ್ನ ದಡ ತಲುಪಲಿಕ್ಕೆ, ಸಂಸಾರದ ದಡವನ್ನ ತಲುಪಲಿಕ್ಕೆ ಬಿಡ್ತಾ ಇರಲಿಲ್ಲವೋ ಅಂತಹ ಕರ್ಮಗಳನ್ನ ದಡ ಕಾಣಿಸುವುದಕ್ಕೋಸ್ಕರ, ಆ ಎಲ್ಲಾ ಕರ್ಮಗಳನ್ನ ದಾಟಿ ಹೋಗುವುದಕ್ಕೋಸ್ಕರ ಕರ್ಮಗಳನ್ನ ನಷ್ಟ ಮಾಡ್ತಾ ಯಾವುದರ ಬಲದಿಂದ ನಷ್ಟ ಮಾಡ್ತಾ ಹೋದೆವು? ಸಮ್ಯಕ್ ದರ್ಶನದ ಬಲದಿಂದ ನಷ್ಟ ಮಾಡ್ತಾ ಹೋದೆವು. ಸಮ್ಯಕ್ ಚಾರಿತ್ರದ ಬಲದಿಂದ ಚಾರಿತ್ರ ಸಮ್ಯಕ್ತ್ವ ಇಲ್ಲದೆ ಸಮ್ಯಕ್ ಚಾರಿತ್ರ ಆಯ್ತೇನೋ? ಮೂರುಗಳ ಸಹಾಯದಿಂದ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ವ್ಯವಹಾರದಿಂದ ಹೇಳಬೇಕಾಯಿತು ಅಂತಂದ್ರೆ ಮಾರ್ಗ ಸಮ್ಯಕ್ ಚಾರಿತ್ರದಿಂದ ಪೂರ್ಣ ಆಗ್ತದೆ. ಸಮ್ಯಕ್ ಚಾರಿತ್ರವೇ ಮಾರ್ಗ ಅಲ್ಲ, ಸಮ್ಯಕ್ ಚಾರಿತ್ರದಿಂದ ಮಾರ್ಗ ಪೂರ್ಣ ಆಗ್ತದೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಈ ಮೂರು ಕೂಡ ನಿಶ್ಚಯದಲ್ಲಿ ಒಂದೇ ಆಗಿದೆ, ಏಕರೂಪತೆಯಿಂದಲೇ ಇರ್ತವೆ. ವ್ಯವಹಾರದಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ತಿಳುವಳಿಕೆಯಿಂದ ಬೇರೆ ಬೇರೆಯಾಗಿ ತಿಳಿಸಿಕೊಡ್ತಾರೆ. ಈ ಸಮ್ಯಕ್ ಜ್ಞಾನ ಇದೆಯಲ್ಲ, ಈ ಸಮ್ಯಕ್ತ್ವ ಮತ್ತು ಸಮ್ಯಕ್ ಚಾರಿತ್ರವನ್ನ ನಿಯಂತ್ರಣ ಮಾಡ್ತದೆ. ಸಮ್ಯಕ್ ಜ್ಞಾನ ಏನ್ ಮಾಡ್ತದೆ? ಯಾವುದನ್ನ ನಂಬಬೇಕು, ಯಾವುದು ನಿಜವಾದದ್ದಿದೆ, ಯಥಾರ್ಥವಾದ ಗುರಿ ಯಾವುದು ಅನ್ನುವುದನ್ನ ಸಮ್ಯಕ್ ಜ್ಞಾನವೇ ತಿಳಿಸಿಕೊಡ್ತದೆ. ಆ ಯಥಾರ್ಥವಾದ ತಿಳುವಳಿಕೆಯಲ್ಲಿ ವಿಶ್ವಾಸ ಮೂಡಿತು ಅಂತಂದ್ರೆ ಅದೇ ಸಮ್ಯಕ್ ದರ್ಶನ ಆಗಿದೆ. ಸಮ್ಯಕ್ ದರ್ಶನ ನಷ್ಟ ಆಗಲಾರದಂತೆ ಕಾಪಾಡುವುದು ಸಮ್ಯಕ್ ಜ್ಞಾನ ಆಗಿದೆ. ಸಮ್ಯಕ್ ಚಾರಿತ್ರ ಏನಿದೆ, ಯಾವ ಗುರಿಯನ್ನ ಸಾಧಿಸಬೇಕಾಗಿದೆ ಅದಕ್ಕಾಗಿ ಪ್ರಯತ್ನ ಪ್ರಾರಂಭ ಆಗ್ತದೆಯಲ್ಲ, ಅದು ಸಮ್ಯಕ್ ಚಾರಿತ್ರ ಇದೆ. ಮತ್ತು ಪ್ರಯತ್ನ ಹೆಚ್ಚು ಕಡಿಮೆಯಾಗದಂತೆ, ಉಲ್ಟಾ ದಾರಿ ಅಡ್ಡದಾರಿಯಲ್ಲಿ ಹೋಗದಂತೆ ಅಥವಾ ದಾರಿ ತಪ್ಪಿಸಿಕೊಳ್ಳದಂತೆ ಕಾಪಾಡುವುದು ಯಾವುದು? ಸಮ್ಯಕ್ ಜ್ಞಾನ ಇದೆ. ಅರ್ಥ ಆಯ್ತಾ? ಅದಕ್ಕಾಗಿ ಸಮ್ಯಕ್ ಜ್ಞಾನವನ್ನ ಮಧ್ಯದಲ್ಲಿ ಹೇಳಿದ್ದಾರೆ.
ಸಮ್ಯಕ್ ದರ್ಶನವನ್ನು ನಿಯಂತ್ರಣ ಮಾಡ್ತದೆ, ಸಮ್ಯಕ್ ಚಾರಿತ್ರವನ್ನು ನಿಯಂತ್ರಣ ಮಾಡ್ತದೆ. ಅರ್ಥ ಆಗ್ತಾ ಇದೆ? ಒಂದು ಸಾರಿ ಮಹಾರಾಜರು ಒಂದು ಉದಾಹರಣೆ ಕೊಟ್ಟು ಹೇಳಿದ್ರು ಇದನ್ನ. ಏನನ್ನ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವನ್ನು. ಒಂದು ಮನೆಯಲ್ಲಿ ಪತಿ ಪತ್ನಿ ಒಬ್ಬ ಮಗ ಇದ್ದಾರೆ. ಅದರಲ್ಲಿ ಸಮ್ಯಕ್ ದರ್ಶನ ಯಾರು? ಮಗ. ಸಮ್ಯಕ್ ಜ್ಞಾನ ಯಾರು? ತಾಯಿ. ಸಮ್ಯಕ್ ಚಾರಿತ್ರ ಯಾರು? ಪತಿ ಅಥವಾ ಆ ಮಗುವಿನ ತಂದೆ. ಅರ್ಥ ಆಯ್ತಾ? ತಾಯಿಯ ಕೆಲಸ ಏನಿದೆ? ಮಗನನ್ನು ಸಂಭಾಳಿಸಬೇಕು, ಪತಿಯನ್ನು ಸಂಭಾಳಿಸಬೇಕು. ಹೀಗಿದೆಯಲ್ಲ? ಹಾಗಾಗಿ ಸಮ್ಯಕ್ ಜ್ಞಾನವೂ ಕೂಡ ಇದೇ ಕೆಲಸ, ತಾಯಿಯ ಕೆಲಸವನ್ನೇ ಮಾಡ್ತದೆ. ಮಗನನ್ನು ಸಂಭಾಳಿಸ್ತಾರೆ ಅಂದ್ರೆ ಸಮ್ಯಕ್ ದರ್ಶನವನ್ನು ನಿಯಂತ್ರಿಸ್ತದೆ. ಪತಿ ಅಂದ್ರೆ ಸಮ್ಯಕ್ ಚಾರಿತ್ರವನ್ನು ಸಂಭಾಳಿಸ್ತದೆ. ಒಂದು ವೇಳೆ ತಾಯಿಯ ಸ್ಥಾನ ಅಥವಾ ಆ ಮನೆಯ ಯಜಮಾನಿಕೆಯ ಸ್ಥಾನ ಅಲ್ಲೋಲ ಕಲ್ಲೋಲ ಆಯಿತು ಅಂತಂದ್ರೆ ಈ ಸಮ್ಯಕ್ತ್ವ ಮತ್ತು ಸಮ್ಯಕ್ ಚಾರಿತ್ರ ಎಂದೂ ಕೂಡ ಕೂಡುವುದಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ಈ ಮನೆ ಹೇಗೆ ಸಂಸಾರದಲ್ಲಿ ಪತಿ ಪತ್ನಿ ಮಗ ಈ ರೀತಿ ಸಂಬಂಧ ಇದೆಯೋ ಹಾಗೇನೆ ಮೋಕ್ಷ ಮಾರ್ಗದಲ್ಲಿಯೂ ಕೂಡ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಯಾವ ತಿಳುವಳಿಕೆ, ಯಥಾರ್ಥವಾದ ತಿಳುವಳಿಕೆ ಸಮ್ಯಕ್ ಜ್ಞಾನವಿದೆಯೋ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು, ವಿಪರೀತವಾಗಿ ತಿಳಿದುಕೊಂಡೆವು ಅಂದ್ರೆ ಶ್ರದ್ಧೆಯೂ ವಿಪರೀತವಾಗಿ ಆಗ್ತದೆ. ವಿಪರೀತವಾಗಿ ತಿಳಿದುಕೊಂಡಂತಹ ಶ್ರದ್ಧೆಯಿಂದ ದಾರಿ ನಮಗೆ ಸರಿ ಸಿಗ್ಲಿಕ್ಕೆ ಸಾಧ್ಯ ಇದೆಯೇನು? ಇಲ್ಲ. ದಾರಿಯೂ ಕೂಡ ವಿಪರೀತವಾದ ತಿಳುವಳಿಕೆ ಇದೆ ಅಂದ್ರೆ ವಿಪರೀತವಾದ ದಾರಿಯನ್ನು ಹುಡುಕ್ತೇವೆ. ಹಾಗಾಗಿ ನಾವು ಸಮ್ಯಕ್ ಜ್ಞಾನಿಗಳಾಗಿ ಸಮ್ಯಕ್ ದರ್ಶನ ಮತ್ತು ಚಾರಿತ್ರವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ನಮ್ಮ ಮೋಕ್ಷ ಮಾರ್ಗ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ರೂಪದಿಂದ ಪೂರ್ಣತೆಯನ್ನ ಪಡಿತದೆ. ಅದಕ್ಕಾಗಿ ಗುಣಸ್ಥಾನಗಳನ್ನ ಏರಬೇಕು ಅಂತಂದ್ರೆ ಒಂದು ಕಡೆ ಸಮ್ಯಕ್ ದರ್ಶನವನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ಬೇಕು, ಅದನ್ನ ಬಿಡು ಹಾಗಿಲ್ಲ. ಅದನ್ನ ಹಿಡ್ಕೊಂಡೇ ಹೆಜ್ಜೆ ಇಡಬೇಕಾಗ್ತದೆ. ಅರ್ಥ ಆಗ್ತಾ ಇದೆ? ನಾವು ದಾರಿಯನ್ನ, ಈಗ ಒಂದು ಮೋಟಾರ್ ಗಾಡಿಯನ್ನ ಮುಂದೆ ಓಡಿಸ್ಬೇಕು ಅಂತಂದ್ರೆ ಹೆಚ್ಚು ಮುಂದೆ ಹೋಗ್ಬೇಕಂದ್ರೆ ಹೆಚ್ಚು ಎಕ್ಸಲರೇಟರ್ ಪ್ರೆಸ್ ಮಾಡ್ಲೇಬೇಕಾಗ್ತದೆ, ರೇಸ್ ಹೆಚ್ಚು ಮಾಡ್ಲೇಬೇಕಾಗ್ತದೆ. ಒಂದು ವೇಳೆ ರೇಸ್ ಬಿಟ್ವಿ ಅಂದ್ರೆ ಗಾಡಿಯ ವೇಗ ಕಡಿಮೆ ಆಗ್ತದೆ, ಒಂದಿನ ನಿಂತು ಬಿಡ್ತದೆ, ಅಥವಾ ಒಂದು ಸಮಯದಲ್ಲಿ ನಿಂತು ಬಿಡ್ತದೆ, ಒಂದು ನಿಮಿಷದಲ್ಲಿ ನಿಂತು ಬಿಡ್ತದೆ. ಹಾಗಾಗಿ ನಾವು ಸಮ್ಯಕ್ ದರ್ಶನದ ಜೊತೆಗೇನೆ ಗುಣಸ್ಥಾನಗಳನ್ನ ಹೆಚ್ಚು ಮಾಡುವ ಕ್ರಮ ಚಾರಿತ್ರದಿಂದಲೇ ಗುಣಸ್ಥಾನಗಳ ವೃದ್ಧಿ ಆಗ್ತವೆ. ಕರ್ಮಗಳು ನಷ್ಟವಾಗುವುದು ಯಾವುದರಿಂದ ಅಂತಂದ್ರೆ ಮುಖ್ಯ ರೂಪದಿಂದ ಚಾರಿತ್ರ ಧರ್ಮದಿಂದಲೇ ಆಗಿದೆ. ಹೆಚ್ಚಿನ ಕರ್ಮಗಳೆಲ್ಲ ಸಂಸಾರದ ದಡ ಸಿಗುವುದು ಸಮ್ಯಕ್ ಚಾರಿತ್ರದ ಆಧಾರದಿಂದಲೇ ಇದೆ. ಆದರೆ ಆ ಸಮ್ಯಕ್ ಚಾರಿತ್ರಕ್ಕೆ ಆಧಾರ ಸಮ್ಯಕ್ ದರ್ಶನ ಜ್ಞಾನಗಳಿವೆ. ಹಾಗಾಗಿ ಈ ಮೋಕ್ಷ ಮಾರ್ಗದ ಯಾತ್ರೆಯಲ್ಲಿ ಪೂರ್ಣವಾಗಿ ನಾವು ಪೂರ್ಣತೆಯನ್ನ ಪಡಿಬೇಕು ಅಂತಂದ್ರೆ, ಭವಸಾಗರವನ್ನ ಪಾರು ಮಾಡಬೇಕು ಅಂತಂದ್ರೆ ರತ್ನತ್ರಯ ಧರ್ಮದಿಂದಲೇ ಅದು ಸಾಧ್ಯ ಇದೆ. ಅನ್ಯ ಮಾರ್ಗದಿಂದ ಇದು ಎಂದಿಗೂ ಕೂಡ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಾವು ಕೂಡ ಆ ಮಹಾವೀರ ಪ್ರಭುಗಳಂತೆ ಈ ಸಂಸಾರ ಭವಸಾಗರವನ್ನ ಪೂರ್ಣ ರೂಪದಿಂದ ಈಶಿಕೊಂಡು ಪಾರು ಮಾಡಿ ಭವಸಾಗರದ ಅಂತ್ಯವನ್ನ ಪಡಿಬೇಕು, ಮುಕ್ತಿ ಯಾತ್ರೆಯನ್ನ ಪೂರ್ಣ ಮಾಡಬೇಕು ಅಂತಂದ್ರೆ ರತ್ನತ್ರಯದ ಮಾರ್ಗದಲ್ಲಿ ನಾವು ಮುಂದೆ ಹೋಗಲೇಬೇಕು. ಇದರಲ್ಲಿ ಯಾವುದೇ ಶಾರ್ಟ್ ಕಟ್ಗಳಿಲ್ಲ. ಅರ್ಥ ಆಯ್ತಾ? ನಾವು ಬೇಕಾದ್ರೆ ಇನ್ನೊಬ್ಬರಿಗಿಂತ ವೇಗವಾಗಿ ಹೋಗಬಹುದು, ಆದ್ರೆ ದಾರಿ ಚೇಂಜ್ ಮಾಡಿ ಹೋಗ್ತೇವೆ ಅಂದ್ರೆ ಸಾಧ್ಯ ಇಲ್ಲ. ಅದೇ ಒಂದೇ ದಾರಿನೇ ಇದೆ, ಮತ್ತೊಂದು ಎರಡನೇ ಆಪ್ಷನ್ ಇಲ್ಲವೇ ಇಲ್ಲ. ಹಾಗಾಗಿ ನಾವು ನಮ್ಮ ಪ್ರಯತ್ನದಲ್ಲಿ ನಿರಂತರವಾಗಿ ಮುಂದೆ ಹೋಗ್ಬೇಕಾಗ್ತದೆ. ಅಧೀರ ಹೂಂ ಮುझे धीर दो ಸಹನ ಕರೋ ಸಬ್ ಪೀರ್. ಹೇ ಧೀರನಾದ ಮಹಾವೀರ ಪ್ರಭುವೇ, ನನಗೆ ಅಧೀರತೆ ಉಂಟಾಗ್ತಾ ಇದೆ, ನನಗೆ ಧೈರ್ಯದ ಕೊರತೆ ಉಂಟಾಗ್ತಾ ಇದೆ. ಅದಕ್ಕಾಗಿ ನೀವು ಭವಸಾಗರವನ್ನ ದಾಟಿರುವುದರಿಂದ ಧೀರರಾಗಿದ್ದೀರಿ, ಧೈರ್ಯಶಾಲಿಗಳಾಗಿದ್ದೀರಿ. ನನಗೂ ಕೂಡ ಆ ಧೀರತೆಯನ್ನ ಕರುಣಿಸಿರಿ. ಅಧೀರಹು, ನಾನು ಅಧೈರ್ಯನಾಗಿದ್ದೇನೆ, ನನ್ನಲ್ಲಿ ಅಷ್ಟೊಂದು ವಿವೇಕ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ನನ್ನಲ್ಲಿ
ಜ್ಞಾನ ಪೂರ್ಣ ಜ್ಞಾನ ಇಲ್ಲ, ಅಜ್ಞಾನಿ ಇದ್ದೇನೆ, ಅದಕ್ಕಾಗಿ ನನ್ನಲ್ಲಿ ಧೈರ್ಯದ ಕೊರತೆ ಇದೆ. ಅಧೀರಹು ಮುಜೆ ಧೀರದು, ನನಗೇನ್ ಮಾಡ್ರಿ, ಧೈರ್ಯವನ್ನ ಕೊಡಿರಿ. ಯಾವುದಕ್ಕೋಸ್ಕರ ಧೈರ್ಯವನ್ನ ಕೊಡಿರಿ? ಸಂಸಾರವನ್ನ ಮಾಡುವುದಕ್ಕೋಸ್ಕರ ಇಲ್ಲ. ಯಾವುದಕ್ಕೋಸ್ಕರ? ಅಧೀರಹು ಮುಜೆ ಧೀರದು ಸಹನ ಕರು ಸಬ್ ಪೀರ್. ಈ ಸಂಸಾರದಲ್ಲಿ ಬರುವಂತಹ ನನ್ನ ಅಶುಭ ಕರ್ಮಗಳಿಂದ ಹೊಡೆಯುವಂತ ಬಾಣಗಳಿದಾವಲ್ಲ, ಪೀರ್ ಅಂತಂದ್ರೆ ಏನು? ಬಾಣಗಳು. ಎಂಥ ಬಾಣಗಳು? ಪಾಪರೂಪಿ ದುಃಖರೂಪಿ ಬಾಣಗಳಿದಾವಲ್ಲ, ಕರ್ಮರೂಪಿ ಬಾಣಗಳಿಂದ ನನಗೆ ನಿರಂತರ ವೇದನೆ ಉಂಟಾಗ್ತಾ ಇದೆ. ಆ ವೇದನೆಗಳನ್ನ ಬಗೆಹರಿಸಿರಿ ಅಂತ ಹೇಳಿಲ್ಲ, ನನಗೆ ಧೈರ್ಯವನ್ನ ಕೊಡಿರಿ ಅಂತ ಕೇಳ್ತಾ ಇದ್ದಾರೆ. ಅದನ್ನ ನಾನು ಸಹನ ಮಾಡ್ಲಿಕ್ಕೆ, ಸಹನ ಕರು ಸಬ್ ಪೀರ್, ಎಲ್ಲಾ ಪ್ರಕಾರದ ವೇದನೆಗಳನ್ನ, ಕಷ್ಟಗಳನ್ನ, ಕರ್ಮಗಳನ್ನ ಸಹಿಸಿಕೊಂಡು ಅದನ್ನ ಪಾರು ಮಾಡುವಂತಹ, ನಿಮ್ಮಂತೆ ಭವಸಾಗರವನ್ನ ದಾಟುವಂತಹ ಶಕ್ತಿ, ಧೀರತೆ ನನಗೆ ಸದಾಕಾಲ ಬರಲಿ. ಅದಕ್ಕಾಗಿ ನಾನು ಧೀರ ವೀರನಾದಂತಹ ನಿನ್ನ ಶರಣು ಹೋಗುತ್ತೇನೆ, ಗಂಭೀರನಾಗಲು ಬಯಸುತ್ತೇನೆ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಆಮೇಲೆ ಚೀರ್ ಚೀರ್ ಕರ್ ಚಿರ ಲಖು ಅಂತರ ಕಿ ತಸ್ವೀರ್ ಅಂತ ಹೇಳಿದ್ದಾರೆ. ಚೀರ್ ಚೀರ್ ಕರ್ ಚಿರ ಲಖು ಅಂತರಿಕೆ ತಸ್ವೀರ್. ಆ ಯಾವ ಮಹಾವೀರ ಪ್ರಭುಗಳೇ, ನಿಮ್ಮ ಚಿತ್ರ, ತಸ್ವೀರ್ ಅಂತಂದ್ರೆ ಏನು? ಚಿತ್ರ. ನಿಮ್ಮ ಯಾವ ಒಂದು ಚಿತ್ರವನ್ನ ನನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡಿರುವೆನೋ, ಆ ಚಿತ್ರವನ್ನ ಹೇಗೆ ಕೊಂಡಿರುವೆನು ನಾನು? ಚೀರ ಚೀರ ಕರ್ ಚಿರ ಲಖು, ಕೆತ್ತಿ ಕೆತ್ತಿ, ಹೃದಯದನ್ನ ಕೆತ್ತಿ ಕೆತ್ತಿ, ಅಂದ್ರೆ ಚೀರ ಅಂದ್ರೆ ಸೀಳುವುದು, ಅಂದ್ರೆ ಗೆರೆ ಕೊರೆಯುವುದಂತಾರಲ್ಲ, ಗೆರೆ ಕೊರೆದು ನನ್ನ ಹೃದಯದಲ್ಲಿ ನಿಮ್ಮ ಚಿತ್ರದ ಅಚ್ಚು ಹಾಕಿಕೊಂಡಿದ್ದೇನೆ. ಅಚ್ಚು ಹಾಕಿಕೊಂಡು ಅದನ್ನ ಹೇಗೆ ಕಾಪಾಡಿಕೊಳ್ಳಿಕ್ಕೆ ಬಯಸ್ತೇನೆ ಅಂತಂದ್ರೆ, ಚಿರಲಘು, ಚಿರಕಾಲದವರೆಗೆ ಅದನ್ನ ಎಲ್ಲೂ ಕೂಡ ಒಂದಿಷ್ಟು ಆ ಚಿತ್ರ ಬದಲಾಗಕೂಡದು. ಆ ನಿಮ್ಮ ಚಿತ್ರವನ್ನ ನನ್ನ ಹೃದಯದಲ್ಲಿ ನಾನು ಹೇಗೆ ಅಚ್ಚೊತ್ತಿಕೊಂಡಿದ್ದೇನೋ ಅದು ಶಾಶ್ವತವಾಗಿ ನನ್ನ ಹೃದಯದಲ್ಲಿ ನೆಲೆಸಲಿ. ಅಂದ್ರೆ ಅರ್ಥ ಏನಾಯಿತು? ಆ ಮಹಾವೀರ ಪ್ರಭುಗಳೇ, ಹೇ ಭಗವಂತರೇ, ನಿಮ್ಮ ಮೇಲಿನ ಭಕ್ತಿ ನನಗೆ ಎಂದೂ ಕೂಡ ಮಾಸದಿರಲಿ. ಅಂದ್ರೆ ನಿಮ್ಮ ಮೇಲಿನ ಅನುರಾಗ ಬುದ್ಧಿ ಪ್ರತಿ ಕ್ಷಣ ಹೆಚ್ಚು ಹೆಚ್ಚು ಆಗ್ತಾನೆ ಹೋಗಲಿ. ನಾನು ಸದಾಕಾಲ ನಿಮ್ಮ ಗುಣಗಳನ್ನೇ ಸ್ಮರಿಸುವಂತಾಗಲಿ ಅನ್ನುವಂಥ ಆಶಯವನ್ನ ಇಲ್ಲಿ ಹೇಳಿದ್ದಾರೆ. ಚೀರ್ ಚೀರಿಕರ ಚಿರಲಖು ಅಂತರಿಕಿ ತಸ್ವೀರ್, ಅಂದ್ರೆ ನನ್ನ ಒಳಗಡೆ, ನನ್ನ ಹೃದಯದ ಒಳಗಡೆ, ನನ್ನ ಆತ್ಮನಲ್ಲಿ ಯಾವ ನಿಮ್ಮ ಚಿತ್ರವನ್ನ ನಾನು ಕೆತ್ತಿಸಿಕೊಂಡಿದ್ದೇನೋ, ನಾನು ಚಿತ್ರಿಸಿಕೊಂಡಿದ್ದೇನೋ, ಆ ನಿಮ್ಮ ಭಾವಚಿತ್ರ, ಆ ನಿಮ್ಮ ದಿಗಂಬರ ಬೀತರಾಗ ಮುದ್ರೆ, ಆ ನಿಮ್ಮ ಸರ್ವಜ್ಞತ್ವ ನನ್ನಲ್ಲಿ ಎಂದಿಗೂ ಕೂಡ ಚಿರಸ್ಥಾಯಿಯಾಗಿ ಉಳಿಯಲಿ. ಚಿರಸ್ಥಾಯಿ ಅಂತಂದ್ರೆ ದೀರ್ಘಕಾಲ, ಎಲ್ಲಿಯವರೆಗೆ ನಾನು ನಿಮ್ಮಂತೆ ಆಗುವುದಿಲ್ಲ ಅಲ್ಲಿಯವರೆಗೆ ಆ ಚಿತ್ರ ಎಂದೂ ನಷ್ಟ ಆಗದಿರಲಿ ಅನ್ನುವಂಥ ಆಶಯವನ್ನ ಇಲ್ಲಿ ಏನ್ ಮಾಡಿದ್ದಾರೆ ಆಚಾರ್ಯ ಭಗವಂತರು ಮಹಾವೀರ ಪ್ರಭುಗಳಲ್ಲಿ ಕೇಳಿಕೊಂಡಿದ್ದಾರೆ. ಅರ್ಥ ಆಯ್ತು? ಹೀಗೆ ಆಚಾರ್ಯರು ಆ ಸ್ತುತಿ ಶತಕದಲ್ಲಿ 24 ತೀರ್ಥಂಕರರನ್ನ ಈ ರೀತಿಯಾಗಿ ಸ್ತುತಿ ಮಾಡಿದ್ದಾರೆ. ಇನ್ನು ಒಂದಿಷ್ಟು ಅವರ ಬಗ್ಗೆ ಚರ್ಚೆ ಮಾಡುವುದು. ಮಹಾವೀರ ಸ್ವಾಮಿಗಳು ಎಷ್ಟನೇ ನಂಬರ್ ತೀರ್ಥಂಕರರು? 24ನೇ ನಂಬರ್ ತೀರ್ಥಂಕರರು. ಮಹಾವೀರ ತೀರ್ಥಂಕರರ ತಂದೆ ಹೆಸರೇನು? ಸಿದ್ಧಾರ್ಥರಾಜ. ಎಲ್ರೂ ಹೇಳು. ತಾಯಿಯ ಹೆಸರು? ಅವರಿಗೆ ಇನ್ನೊಂದು ಹೆಸರೇನಿತ್ತು? ಯಾವ ನಗರದಲ್ಲಿ ಜನ್ಮ ಆಯಿತು? ಕುಂಡಲಪುರ. ಯಾವ ಕುಂಡಲಪುರ? ಎರಡಿದಾವಲ್ಲ, ಇಲ್ಲಿ 3-4 ಕುಂಡಲಪುರ ಇದೆ. ಬಿಹಾರದಲ್ಲಿ ಕುಂಡಲಪುರ ಇದೆಯಲ್ಲ, ವೈಶಾಲಿ ಗಣರಾಜ್ಯದ ಕುಂಡಲಪುರ, ಜನ್ಮಭೂಮಿ ಕುಂಡಲಪುರ. ಇನ್ನೊಂದು ಕುಂಡಲಪುರ ಬಡೇ ಬಾಬಾ ಕುಂಡಲಪುರ. ಒಂದು ಮಧ್ಯಪ್ರದೇಶದಲ್ಲಿದೆ, ಒಂದು ಬಿಹಾರದಲ್ಲಿದೆ. ಜನ್ಮಭೂಮಿ ಯಾವುದು? ಬಿಹಾರದಲ್ಲಿರುವುದು ಜನ್ಮಭೂಮಿ. ಮಹಾವೀರ ಸ್ವಾಮಿಗಳು ಎಷ್ಟು ಎತ್ತರವಾಗಿದ್ರು? 7 ಮೊಳ. ಆಮೇಲೆ ಅವರ ಶರೀರದ ವರ್ಣ ಯಾವುದಿತ್ತು? ಬಂಗಾರ, ಸ್ವರ್ಣ ವರ್ಣದಂತಿದ್ರು.
ಆಮೇಲೆ ಅವರ ಕುಮಾರ ಕಾಲ ಎಷ್ಟಿತ್ತು? 30 ವರ್ಷ. ರಾಜ್ಯಭಾರ ಎಷ್ಟು ವರ್ಷ ಮಾಡಿದ್ರು? ಮಾಡಿಲ್ಲ. ಆಮೇಲೆ 30 ವರ್ಷ ಆದ್ಮೇಲೆ ದೀಕ್ಷೆಯನ್ನ ತಗೊಂಡ್ರು. ದೀಕ್ಷೆಯನ್ನ ತೆಗೆದುಕೊಂಡ ಮೇಲೆ ಎಷ್ಟು ವರ್ಷ ಮುನಿ ಅವಸ್ಥೆಯಲ್ಲಿದ್ರು? 12 ವರ್ಷ. 12 ವರ್ಷವಾದ ದೀರ್ಘವಾದ ತಪಸ್ಸಿತ್ತು ಅವ್ರದ್ದು. ಆಮೇಲೆ 12 ವರ್ಷ ಆದ್ಮೇಲೆ ಏನಾಯ್ತು? ಕೇವಲ ಜ್ಞಾನ ಪ್ರಾಪ್ತಿಯಾಯಿತು. ಅಂದ್ರೆ ಅವರ 42ನೇ ವಯಸ್ಸಿನಲ್ಲಿ ಕೇವಲ ಜ್ಞಾನ ಪ್ರಾಪ್ತಿ ಆಯಿತು. ಅಂದ್ರೆ ಅರಿಹಂತರಾದರು. ಮುಂದೆ ಎಷ್ಟು ವರ್ಷ ಅವರ ಶ್ರೀವಿಹಾರ ಭಾರತದಲ್ಲಿ ಆಯಿತು? 30 ವರ್ಷಗಳವರೆಗೆ. ಅಂದ್ರೆ ಭಾರತದ ಭವ್ಯ ಜೀವರುಗಳಿಗೆ 30 ವರ್ಷಗಳ ನಿರಂತರವಾದ ದೀರ್ಘ ಉಪದೇಶವನ್ನ ಮಹಾವೀರ ಪ್ರಭುಗಳು ಮಾಡಿದ್ದಾರೆ. ಅರ್ಥ ಆಯ್ತು? ಅವರು ಯಾವ ಸ್ಥಾನದಿಂದ ನಿರ್ವಾಣವನ್ನ ಪಡೆದರು? ಪಾವಾಪುರದಿಂದ. ಅವರಿಗೆ ಎಷ್ಟು ಜನ ಗಣಧರ ಪರಮೇಷ್ಠಿಗಳಿದ್ರು? ಎಷ್ಟು? 11 ಜನ. ಮುಖ್ಯ ಗಣಧರರು ಯಾರು? ಅವ್ರ ಹೆಸರೇನಿತ್ತು? ಇಂದ್ರಭೂತಿ. ಆಮೇಲೆ ಮಹಾವೀರರ ವಂಶದ ಹೆಸರೇನು? ನಾಥ ವಂಶ. ಅರ್ಥ ಆಯ್ತಾ? ಅವರ ಗೋತ್ರ ಕಾಶ್ಯಪ ಗೋತ್ರ. ಅರ್ಥ ಆಯ್ತು? ಹೀಗೆ ಸಾಕಷ್ಟು ವಿಷಯಗಳನ್ನ ನಾವು ಅವರ ಬಗ್ಗೆ ಚರ್ಚೆ ಮಾಡಬಹುದು. ಅರ್ಥ ಆಯ್ತಾ? ಹಾಗಾಗಿ ಇಷ್ಟು ಸಂಕ್ಷಿಪ್ತವಾದ 24 ತೀರ್ಥಂಕರರ ಸ್ತುತಿ ಇಲ್ಲಿಗೆ ಸಮಾಪ್ತವಾಯಿತು. ಪ್ರಭುದೇವ ತುಮ್ಹಾರೆ ಪವಿತ್ರ ಮುಖ ಸೆ निश्चित जो शीतल वाणी, जग जन मन के मल को धोती, अतः कहाती जिन वाणी। जयवंतो मागर में तब तक, जब तक सूरज चांद रहे, शिक्षण बाते कर्म हरोमा, अब तक हम विषयांत रहे, अब हम ना विषयांत रहे। जो निर्वाण माता से केवलो 24 तीर्थंकर भगवान